ಲಾರಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎರಡನೇ ದಿನವೂ ಕೂಡ ಮಿಶ್ರ ಪ್ರತಿಕ್ರಿಯೆ. ತರಗುಪೇಟೆಯಲ್ಲಿ ಒಂದಷ್ಟು ಲಾರಿಗಳು ನಿಂತಲ್ಲೇ ನಿಂತಿವೆ. ಸಾಮಾನ್ಯವಾಗಿ ತರಗುಪೇಟೆಗೆ ಬರುವಂತಹ ಲಾರಿಗಳ ಸಂಖ್ಯೆ ಹೆಚ್ಚೇ ಇರುತ್ತೆ. ಆದರೆ ಇವತ್ತು ಲೋಡ್ಗಳನ್ನು ಹೊತ್ತು ಬಂದಂತಹ ಲಾರಿಗಳ ಸಂಖ್ಯೆ ಇಳಿಮುಖವಾಗಿತ್ತು. ಪ್ರತಿನಿತ್ಯ ಸುಮಾರು ಅಲ್ಲಿ 200 ಲಾರಿಗಳು ಓಡಾಟವನ್ನು ನಡೆಸ್ತಾ ಇದ್ವು, ಡಂಪಿಂಗನ್ನು ಮಾಡ್ತಾ ಇದ್ವು. ಆದರೆ 2 ದಿನಗಳಿಂದ ಲಾರಿಗಳ ಸಂಖ್ಯೆ ಇಳಿಕೆ ಆಗಿರೋದು ಗಮನ ಸೆಳೀತಾ ಇದೆ ತರಗುಪೇಟೆಯಲ್ಲಿ. ಇಂದು ಬಂದ್ ಮತ್ತಷ್ಟು ತೀವ್ರವಾಗಿರುತ್ತೆ ಅಂತ ಈ ಮುಷ್ಕರದ ವಿಷಯವಾಗಿ ಷಣ್ಮುಗಪ್ಪ ಅವರು ಮಾತನಾಡಿದ್ರು. ಅದರ ಪರಿಣಾಮಗಳು ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಕೆಲವಷ್ಟೇ ವಾಹನಗಳ ಓಡಾಟ ಇತ್ತು. ಲಾರಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಯಶವಂತಪುರದ APMC ಮಾರ್ಕೆಟ್ಗೆ ಬರುವಂಥ ಲಾರಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಆದರೆ ಎಂದಿನಂತೆ ಈರುಳ್ಳಿ ಮಾರ್ಕೆಟ್ಗೆ ಲಾರಿಗಳು ಬರ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈರುಳ್ಳಿ ಮಾರ್ಕೆಟ್ನಲ್ಲಿ ವ್ಯಾಪಾರ ವ್ಯವಹಾರ ಎಂದಿನಂತೆ ಆಗ್ತಾ ಇದೆ. ಲೋಡು ಅನ್ಲೋಡು ಕೂಡ ಆಗ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಈಗಾಗಲೇ ಲಾರಿ ಲೋಡುಗಳು ಬಂದಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಲಾರಿ ಮುಷ್ಕರ ಇದೆ, ಸ್ವಲ್ಪ ಮೂಲ ಸೌಕರ್ಯಗಳು ಜೊತೆಗೆ ಏನು ಮೂಲಭೂತ ಅಗತ್ಯತೆಗಳಿದೆ ಅವುಗಳಲ್ಲಿ ವ್ಯತ್ಯಯ ಆಗ್ಬೋದು ಅನ್ನುವಂಥದ್ದು ಇತ್ತು. ಆದರೆ ಎಂದಿನಂತೆ ಈಗ ಲಾರಿಗಳು ಓಡಾಟವನ್ನು ಮಾಡ್ತಾ ಇದ್ದಾವೆ. ಇನ್ನು ಎರಡನೇ ದಿನ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಲಾರಿ ಮುಷ್ಕರಗಳು ತೀವ್ರ ಆದರೆ ಇನ್ನೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಿಂದ ಈ ಒಂದು ಲಾರಿಗಳು APMC ಮಾರ್ಕೆಟ್ಗೆ, ಯಶವಂತಪುರ APMC ಮಾರ್ಕೆಟ್ಗೆ ಬರ್ತಾ ಇರುವಂಥದ್ದು. ಅಕ್ಕಿ, ಬೇಳೆ, ಈರುಳ್ಳಿ, ತರಕಾರಿ ಈ ರೀತಿಯಾಗಿ ಲೋಡು ಅನ್ಲೋಡನ್ನು ಪ್ರತಿನಿತ್ಯ ಕೂಡ ಮಾಡ್ತಾರೆ. ಜಿಲ್ಲೆಗಳಿಂದ ಬರುತ್ತೆ. ಬಂದಂತಹ ಲೋಡ್ಗಳನ್ನು ಎಲ್ಲವೂ ಕೂಡ ಇಲ್ಲಿ ಅನ್ಲೋಡ್ ಮಾಡಿ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗುವಂಥದ್ದು, ಆ ರೀತಿಯಾದ ವ್ಯವಸ್ಥೆ ಇದೆ. ಆದರೆ ಲಾರಿ ಮುಷ್ಕರದಿಂದ ಎಫೆಕ್ಟ್ ಆಗುತ್ತಾ ಎನ್ನುವಂಥದ್ದು ಭಾರಿ ಸಮಸ್ಯೆ ಇತ್ತು. ಅಗತ್ಯತೆಗಳ ಪೂರೈಕೆಯಲ್ಲಿ ಎಫೆಕ್ಟ್ ಆಗ್ಬೋದು ಎನ್ನುವಂಥದ್ದು ಒಂದು ಸಮಸ್ಯೆ ಇತ್ತು. ಆದರೆ ಎರಡನೇ ದಿನ ಆ ಥರದ ಸಮಸ್ಯೆಯನ್ನು ಕಂಡು ಬರ್ತಾ ಇಲ್ಲ. ಲಾರಿಗಳ ಸಂಖ್ಯೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬರ್ತಾ ಇದ್ದಾವೆ ಅಗತ್ಯತೆಗಳ ಬೇಕಾದಂಥ ಅಕ್ಕಿ, ಬೇಳೆ, ಈರುಳ್ಳಿ ಇವೆಲ್ಲವೂ ಕೂಡ ಲೋಡ್ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಲಾರಿ ಮುಷ್ಕರ ಕಂಟಿನ್ಯೂ ಆದರೆ ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡಗಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.